ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜೆಡಿಎಸ್ ಮನೆಯಲ್ಲಿ ಏನ್ ನಡೀತಾ ಇದೆ? ಬಿಗ್ ಅಪ್ಡೇಟ್ ಇದು ಜೆಡಿಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ದಳಪತಿಗಳಿಗೆ 2028 ಎಲೆಕ್ಷನ್ ಎಷ್ಟು ಮಹತ್ವ, ಎಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ 2028ರ ಎಲೆಕ್ಷನ್ ದಳಪತಿಗಳಿಗೆ ಅಥವಾ ಜೆಡಿಎಸ್ಗೆ? ಮುಂದಿನ ಚುನಾವಣೆ ಮಾಡು ಇಲ್ಲವೇ ಮಡಿನ? ಹಾಗಾದ್ರೆ ಜೆಡಿಎಸ್ಗೆ ಈಗ ಇರೋದೇ 18. ಈಗ ಅವರು ಗೆದ್ರೆ ಸ್ಥಾನ, ಇಲ್ಲದಿದ್ರೆ ಅಸ್ತಿತ್ವವೇ ಕಳೆದುಕೊಳ್ಳುತ್ತಾ? ಅದೊಂದು ಸಾಧ್ಯ ಆದ್ರೆ ಅಷ್ಟೇನಾ ಜೆಡಿಎಸ್ ಗೆಲ್ಲೋದು? 2028ಕ್ಕೆ ಹೊಸ ಲೆಕ್ಕಾಚಾರ ದಳಪತಿಗಳಿಂದ. ಟಾರ್ಗೆಟ್ 60 ಫಿಕ್ಸ್. ಗ್ಯಾರಂಟಿ ನ್ಯೂಸ್ ನಲ್ಲಿ ಜೆಡಿಎಸ್ ನ ಎಕ್ಸ್ಕ್ಲೂಸಿವ್ ನ್ಯೂಸ್. ಜೆಡಿಎಸ್ ಮನೆಯಲ್ಲಿ ಏನೇನ್ ನಡೀತಾ ಇದೆ, ಯಾವ ರೀತಿಯಾಗಿ ಪ್ರಿಪರೇಷನ್ ಶುರು ಮಾಡಿದ್ದಾರೆ ದಳಪತಿಗಳು, 2028ರ ಚುನಾವಣೆ ಎಷ್ಟು ಮಹತ್ವ ಜೆಡಿಎಸ್ ನ ಪಾಲಿಗೆ, ಬಹಳಷ್ಟು ಕುತೂಹಲ ಅದು ಇದ್ದೇ ಇದೆ. ಅಸ್ತಿತ್ವ ಉಳಿಸಿಕೊಳ್ಳುವುದಕ್ಕೆ ಜೆಡಿಎಸ್ಗೆ 2028ರ ಎಲೆಕ್ಷನ್ ಬಹಳಷ್ಟು ಮಹತ್ವ ಪಡೆದುಕೊಳ್ಳುತ್ತೆ. ರಾಜ್ಯದಲ್ಲಿ ಈಗಾಗಲೇ ಶುರುವಾಗಿದೆ ಜೆಡಿಎಸ್ ನ ಎಲೆಕ್ಷನ್ ಪ್ಲಾನ್. ಯಾವ ರೀತಿಯಾದಂತಹ ಪ್ಲಾನ್ ಮಾಡ್ತಾ ಇದ್ದಾರೆ, ಏನ್ ರಣತಂತ್ರಗಳನ್ನ ಹೇಳಿತಾ ಇದ್ದಾರೆ? ಲೋಕಲ್ ಎಲೆಕ್ಷನ್ ಗೆಲ್ಲೋದಕ್ಕೆ ಜೆಡಿಎಸ್ ರಣತಂತ್ರವನ್ನ ಮಾಡ್ತಾ ಇದೆ. 2028ರ ವಿಧಾನಸಭಾ ಎಲೆಕ್ಷನ್ ನಲ್ಲಿ 60 ಸೀಟ್ ಗೆಲ್ಲೋದು ಅನಿವಾರ್ಯ. ಸಾಧ್ಯ ಆಗುತ್ತಾ ಬಿಡುತ್ತಾ ಚರ್ಚೆ ಬೇರೆ, ಬಟ್ ಆ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಪ್ರಿಪೇರ್ ಆಗ್ತಾ ಇದ್ದಾರೆ, ತಯಾರಿಯನ್ನ ನಡೆಸ್ಕೊಳ್ತಾ ಇದ್ದಾರೆ ದಳಪತಿಗಳು ಅನ್ನೋದು ಒಂದು ಪ್ರಶ್ನೆ ಇದ್ದೇ ಇದೆ. ಸೊ 2028ರ ವಿಧಾನಸಭಾ ಎಲೆಕ್ಷನ್ ನಲ್ಲಿ 60 ಸೀಟ್ ಗೆಲ್ಲಲೇಬೇಕು ಅನ್ನೋ ನಿಟ್ಟಿನಲ್ಲಿ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ ಜೆಡಿಎಸ್. ಇನ್ನು 2 ವರ್ಷಗಳಲ್ಲೇ ರಾಜ್ಯದಲ್ಲಿ ರಣತಂತ್ರ ರೂಪಿಸಬೇಕು ದಳಪತಿಗಳು. ಜೆಡಿಎಸ್ ಟಾರ್ಗೆಟ್ 60 ಆಗ್ಬೇಕು ಅಂದ್ರೆ HDK ರಾಜ್ಯಕ್ಕೆ ಬರಬೇಕು, ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡಬೇಕು. ಕೇಂದ್ರ ಮಂತ್ರಿಗಳಾಗಿರುವಂತ HD ಕುಮಾರಸ್ವಾಮಿ ರಾಷ್ಟ್ರ ರಾಜಕಾರಣ ಬಿಟ್ಟು ರಾಜ್ಯಕ್ಕೆ ವಾಪಸ್ ಆಗೋದು ಅನಿವಾರ್ಯ. ಆದ್ದರಿಂದ ಜೆಡಿಎಸ್ ಮನೆಯಲ್ಲಿ ಈಗಾಗಲೇ ಲೆಕ್ಕಾಚಾರ ಶುರುವಾಗಿದೆ. ಟಾರ್ಗೆಟ್ 60 ಇಟ್ಕೊಂಡು ಎಲೆಕ್ಷನ್ಗೆ ರೆಡಿ ಆಗೋದಕ್ಕೆ ಪ್ಲಾನ್ ಮಾಡಿದ್ದಾರೆ ದಳಪತಿಗಳು. 60 ಸ್ಥಾನ ಗೆದ್ದು 2028ಕ್ಕೆ ಮತ್ತೆ ಸಿಎಂ ಆಗೋದಕ್ಕೆ HDK ರಣತಂತ್ರವನ್ನ ಹೆಣಿತಾ ಇದ್ದಾರೆ. 2028ಕ್ಕೆ ಜೆಡಿಎಸ್ ಇಲ್ಲದೆ ಸರ್ಕಾರ ರಚನೆ ಬಹುತೇಕ ಅಸಾಧ್ಯ. ನೆನ್ಪಿಟ್ಕೊಳ್ಳಿ, ಬಹುಮತ ಸಿಗೋದು ಬಹಳ ಕಷ್ಟ ರಾಜ್ಯದಲ್ಲಿ. ರಾಜ್ಯಕ್ಕೆ ವಾಪಸ್ ಆಗಿ ಕಾಂಗ್ರೆಸ್ ಬಿಜೆಪಿಗೆ ಚೆಕ್ ಮೇಟ್ ಕೊಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ HD ಕುಮಾರಸ್ವಾಮಿ ಅವರು. ಅವರು ಕೇಂದ್ರದಲ್ಲಿದ್ರು ಕೂಡ ಅವರು ರಾಜ್ಯದಲ್ಲಿದ್ದಾರೆ ಅನ್ನೋ ಫೀಲ್ ಅಲ್ಲೇ ಇದೆ ಜನ. ಯಾಕೆ ಅಂತ ಅಂದ್ರೆ ಬಿಡದಿ ವಿಚಾರದಲ್ಲಿ ಅವರು ತೆಗೆದುಕೊಂಡಂತ ನಿಲುವಾಗಿರ್ಬೋದು, ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಕಿವಿ ಹಿಂಡುವಂತ ಕೆಲಸವನ್ನ ಮಾಡ್ತಾರಲ್ಲ, ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದುರ್ಗೇಶ್ ನಾಯಕ್, ಒಂದ್ ಕಡೆ ಬಿಜೆಪಿ, ಮತ್ತೊಂದು ಕಡೆ ಜೆಡಿಎಸ್ ಯಾವ ರೀತಿಯಾಗಿ ಮುಂದಿನ ಚುನಾವಣೆಗೆ ತಯಾರಿಯನ್ನ ನಡೆಸ್ಕೊಳ್ತಾ ಇದೆ? ಕುಮಾರಸ್ವಾಮಿ ಅವರು ರಾಜ್ಯದ ರಾಜಕಾರಣಕ್ಕೆ ಬರದೇ ಹೋದ್ರೆ ಜೆಡಿಎಸ್ ಕತೆ ಏನು? ಜೆಡಿಎಸ್ ನ ಟಾರ್ಗೆಟ್ ಏನು? ಎಸ್ ರಾಮ್, 2028ರ ಚುನಾವಣೆಗೆ HD ಕುಮಾರಸ್ವಾಮಿ ಅವರು ಈಗಿನಿಂದಲೇ ತಯಾರಿಯನ್ನು ಆರಂಭಿಸಿದ್ದಾರೆ. ಅದರಲ್ಲೂ ಕೂಡ ರಾಜ್ಯದಲ್ಲಿ ಫುಲ್ ಆಕ್ಟಿವ್ ಆಗಿ ಪಕ್ಷ ಸಂಘಟನೆಗೆ ಒಂದು ಒತ್ತು ಕೊಡ್ತಾ ಇರುವಂಥದ್ದು, ಮತ್ತು ಪಕ್ಷದ ಸಂಘಟನೆಗಾಗಿ ಸಭೆಗಳನ್ನು ಮಾಡ್ತಾ ಇರುವಂಥದ್ದು, ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಯಾವ ರೀತಿ ಹೋರಾಟಗಳನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ತಯಾರಿಯನ್ನು ಆರಂಭಿಸಿದ್ದಾರೆ. ಪ್ರಮುಖವಾಗಿ ಬಿಡದಿಯ ಹೋರಾಟವನ್ನು ಬಹಳ ದೊಡ್ಡ ಅಸ್ತ್ರವಾಗಿ ಜೆಡಿಎಸ್ ಬಳಸಿಕೊಳ್ತಾ ಇದೆ. ಜೊತೆಗೆ SIR ಪ್ರಕ್ರಿಯೆ ಆರಂಭವಾಗಿದೆ. ಇದರಲ್ಲಿ ಒಂದಿಷ್ಟು ಲೋಪಗಳಾಗಿದ್ದಾವೆ, ಅಕ್ರಮ ಆಗ್ತಿದೆ ಅನ್ನುವಂಥ ಧ್ವನಿಯನ್ನು ಎತ್ತುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಇದೀಗ ಸಂಕಷ್ಟವನ್ನು ತಂದೊಡ್ಡುವ ಕೆಲಸಕ್ಕೆ HD ಕುಮಾರಸ್ವಾಮಿ ಅವರು ಮುಂದಾಗ್ತಿದ್ದಾರೆ. ಜೊತೆಗೆ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ, ಅದರಲ್ಲೂ ಕೂಡ ರಾಜ್ಯ ಸರ್ಕಾರ CM ಅವರ ಅಧಿಕಾರ ವಹಿಸಿಕೊಂಡು 1 ತಿಂಗಳಾಗಿದೆ. ಇಂಥದ್ದು ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಯಾವೆಲ್ಲ ಅಸ್ತ್ರಗಳು ಸಿಗ್ತವೆ, ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಹೋರಾಟವನ್ನು ಮಾಡಬೇಕನ್ನೋದು ಒಂದು ಕಡೆ ಆದರೆ, ಮುಂಬರುವಂತಹ ದಿನಗಳಲ್ಲಿ 2028ರ ಚುನಾವಣೆಯಲ್ಲಿ ಎಷ್ಟು ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡಬೇಕು, ಮತ್ತು ಯಾವ ಕ್ಷೇತ್ರಗಳಿಗೆ ಯಾರನ್ನ ಅಭ್ಯರ್ಥಿಗಳನ್ನು ಹಾಕಿದರೆ ಎಷ್ಟು ವರ್ಕೌಟ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈಗ HD ಕುಮಾರಸ್ವಾಮಿ ಅವರು ಜಿಲ್ಲಾವಾರು ಸಭೆಗಳನ್ನು ಕೂಡ ಮಾಡ್ತಿರುವಂಥದ್ದು. 2028ರ ಚುನಾವಣೆಗೆ ಟಾರ್ಗೆಟ್ 60 ಅನ್ನುವಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು. ಯಾಕಂದರೆ 60 ಸ್ಥಾನಗಳನ್ನು ಗೆದ್ದರೆ CM ಸ್ಥಾನವನ್ನು ಕೇಳಬೇಕನ್ನೋ ನಿಟ್ಟಿನಲ್ಲಿ ಲೆಕ್ಕಾಚಾರ ಇರುವಂಥದ್ದು. ಬಹುತೇಕ JDS ಮತ್ತು BJP
ಮೈತ್ರಿಯ ಮೂಲಕವೇ ಚುನಾವಣೆಯನ್ನು ಮಾಡಲಾಗುತ್ತೆ. ಯಾಕಂದರೆ ಈಗಾಗಲೇ ಕೆಲವೊಂದಿಷ್ಟು NDA ಮೈತ್ರಿಯ ಕೂಟದಲ್ಲಿರುವಂಥ ಕೆಲವೊಂದಿಷ್ಟು ನಾಯಕರು ಅಸಮಾಧಾನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಕೂಡ JDS BJP ಮೈತ್ರಿ ಮೂಲಕವೇ ಚುನಾವಣೆಯನ್ನು ಎದುರಿಸೋದಕ್ಕೆ ಮುಂದಾಗುವಂಥದ್ದು ಹೈಕಮಾಂಡ್ ನಾಯಕರು ಕೂಡ ಇದರ ಬಗ್ಗೆ ಸ್ಪಷ್ಟವಾದ ನಿಲುವನ್ನು ಹೊಂದಿದ್ದಾರೆ. ಜೊತೆಗೆ ಕುಮಾರಸ್ವಾಮಿಯವರು ಕೂಡ ಸ್ಪಷ್ಟವಾದ ನಿಲುವನ್ನು ಹೊಂದಿರೋದ್ರಿಂದ JDS 60 ಕ್ಷೇತ್ರಗಳನ್ನ ಗೆದ್ದರೆ CM ಪಟ್ಟಕ್ಕೆ ಇರುವಂಥ ಒಂದು ಕನಸನ್ನು ಕಾಣಬಹುದು. ಜೊತೆಗೆ ಆ ನಿಟ್ಟಿನಲ್ಲಿ ನಾವು ಯಾವ ರೀತಿ ತಯಾರಿಗಳನ್ನ ಮಾಡ್ಕೊಳ್ಬೇಕು ಮತ್ತು ಅನ್ನೋ ನಿಟ್ಟಿನಲ್ಲಿ ಕೆಲವಷ್ಟು ಕ್ಷೇತ್ರಗಳಲ್ಲಿ ಈಗಾಗಲೇ ತಯಾರಿಯನ್ನು ಆರಂಭಿಸಿದ್ದಾರೆ. ಒಂದು ಕಡೆ ಪಕ್ಷ ಸಂಘಟನೆಯನ್ನು ಮಾಡಬೇಕು, ಈಗಾಗಲೇ ಇರುವಂಥ 17 ಶಾಸಕರಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಕೂಡ ಸಾಬೀತಾಗ್ತಾ ಇದೆ. ಜೊತೆಗೆ ಮುಂಬರುವಂಥ ದಿನಗಳಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿ 60 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಹಾಕಿ ಅವರನ್ನು ಗೆಲ್ಲಿಸ್ಕೊಂಡು ಬರುವಂಥ ಒಂದು ಕಸರತ್ತನ್ನು ಕೂಡ ಮಾಡ್ತಿರುವಂಥದ್ದು. ಈ ಬಾರಿ ಚುನಾವಣೆಯಲ್ಲಿ JDS ನಿಗದಿತ ಸ್ಥಾನಗಳನ್ನ ಗೆಲ್ಲದೆ ಹೋದರೆ ಮಾಡು ಇಲ್ಲವೇ ಮಡಿ ಅನ್ನುವಂಥ ಚುನಾವಣೆಯೂ ಕೂಡ ಈ ಒಂದು ಆಗಿರ್ಬೋದು. ಯಾಕಂದರೆ ಈಗಾಗಲೇ 17 ಸ್ಥಾನಕ್ಕೆ ಕುಸಿತ ಕಂಡಿದೆ. ಮುಂಬರುವಂಥ ದಿನಗಳಲ್ಲಿ ಏನಾದರೂ ಕ್ಷೇತ್ರಗಳನ್ನ ಕಳೆದುಕೊಂಡ್ರೆ JDSನ ಅಳಿವಿನ ಪ್ರಶ್ನೆ ಕೂಡ ಇಲ್ಲಿರುವಂಥದ್ದು. ಹೀಗಾಗಿ ಈ ಒಂದು ಮುಂಬರುವಂಥ ಚುನಾವಣೆಯನ್ನು ಕುಮಾರಸ್ವಾಮಿ ಬಹಳ ಗಂಭೀರವಾಗಿ ತೆಗೆದುಕೊಂಡು ಮುಂಬರುವಂಥ ದಿನಗಳಲ್ಲಿ ರಾಜ್ಯ ರಾಜಕೀಯಕ್ಕೆ ಮತ್ತೆ ಎಂಟ್ರಿ ಕೊಡ್ತಾರೆ ಅನ್ನುವಂಥದ್ದು. ಯಾಕಂದರೆ ಲೋಕಸಭೆ MP ಆಗಿ ಕೆಲಸವನ್ನು ಮಾಡ್ತಿರೋದ್ರಿಂದ ಅಲ್ಲಿ ಹೆಚ್ಚಿನ ಒತ್ತಡಗಳಿದ್ದಾವೆ. 2 ಇಲಾಖೆಗಳಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ರಾಜ್ಯಾಧ್ಯಕ್ಷರಾಗಿ ಇಲ್ಲಿ JDS ಪಕ್ಷ ಸಂಘಟನೆಯನ್ನು ಕೂಡ ಮಾಡ್ತಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಮತ್ತು ಕೆಲವಿಷ್ಟು ಶಾಸಕರ ನೇತೃತ್ವದಲ್ಲಿ ಪಕ್ಷ ಸಂಘಟನೆಯನ್ನು ಆಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ. ರಾಮ್, ಥ್ಯಾಂಕ್ ಯು ದುರ್ಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.